ಸರ್ 2 ಪಾಯಿಂಟ್ ಬಿಟ್ಟೆ. ಶರಣ್ ಸರ್ ಹೇಳಿದ್ರು ಹನುಮಂತ ನೀನು ನನ್ನ ಫೇವ್ರೇಟು ಅಂತ. ಹೊರಗಡೆ ನಾನು ಮೌನ ಗುಡ್ಡೆ ಮನೆ ಜೊತೆ ಮಾತಾಡ್ತಿದ್ದಾಗ ನನ್ನ ಫೇವ್ರೇಟ್ ಕಂಟೆಸ್ಟೆಂಟು ನಾನು ಹನುಮಂತನಿಗೋಸ್ಕರ ಶೋ ನೋಡ್ತೀನಿ ಅಂತ ಹೇಳಿದ್ರು. ಮತ್ತು ಮಂಜು ಅವ್ರ ಡ್ಯಾಡಿ ಬಂದಾಗ ನಿನ್ನನ್ನು ಮೀಟ್ ಮಾಡಿದ್ದೆ ನನ್ನ ಪುಣ್ಯ, ನನ್ನ ಪೂರ್ವಜರು ಮಾಡಿದ ಪುಣ್ಯಕ್ಕೆ ನಾನು ನಿನ್ನ ಮೀಟ್ ಮಾಡಿದ್ದೀನಿ ಅಂತ. ಸೊ ಆ ಹಿರಿಯರಿಗೆ ಗೊತ್ತಾಯಿತು ಇವನ ನೇಚರ್ ಏನು, ಇವನು ಯಾರು ಜೊತೆನೂ ಕಿರಿಕ್ ಮಾಡಲ್ಲ, ಆಮೇಲೆ ಯಾರಿಗೂ ನೋವುಂಟು ಮಾಡಲ್ಲ, ಅವ್ನಿಗೆ ಏನು ಅನ್ಸುತ್ತೆ ಅದು ಆಡ್ತಾನೆ. ಮತ್ತು ನಂದು ಬಂದಾಗ ನಾನು ಕೊಟ್ಟಿದ್ದೀನಿ ರೀ, ನಿನ್ನ ಬಂದಾಗ ನೀನು ಕೊಡು ಅಂತ ಹೇಳ್ಕೊಂಡು ಹೋಗ್ತಾನೆ ಅಂತ. ಅವ್ರ ತಂದೆ ಬಂದು ಇವನಂತ ನಿಜವಾಗ್ಲೂ ಲಿಟ್ರಲಿ ನನಗೆ ಫೀಲ್ ಆಗಿದ್ದು ಹನುಮಂತನಂಥ ಮಗ ನಂಗೆ ಸಿಗಬೇಕಾಗಿತ್ತು ಅನ್ನೋ ಅಂಥದ್ದು ಅವ್ರ ಭಾವನೆ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಏನು ಹೇಳ್ತೀರಿ, ಇಷ್ಟು ಜನರ ಪ್ರೀತಿ ಅಭಿಮಾನ ಇದ್ದರೆ ಇಂಥ ಮಗ ಇರಬೇಕು ಅಂತಿದ್ದಾರೆ ಇವಾಗ ಅಲ್ವಾ? ಅದೇ ಅವ್ನು ಸಂಪಾದನೆ ಮಾಡಿರೋದು ಅಂತ ಅನ್ನಿಸ್ತು. ಹೌದು, ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಅವನ ಬಗ್ಗೆ ನೀನು ನನ್ನ ಫೇವ್ರೇಟು, ನಾನು ನಿನ್ನ ಫ್ಯಾನ್ ಅಂತ ಹೇಳಿದಾಗ ಅದಕ್ಕಿಂತ ದೊಡ್ಡ ಆಸ್ತಿನೇ ಬೇಕಾಗಿಲ್ಲ. ಅವ್ನು ಆಲ್ರೆಡಿ ಎಲ್ಲರೂ ಗೆದ್ದಾಗಿದೆ, ಟ್ರೋಫಿ ಗೆಲ್ಲೋದೊಂದೇ ಬಾಕಿ. ನಿಮ್ಮ ಸ್ಟೇಟಸಲ್ಲಿ ಇದನ್ನ ಹಾಕ್ಕೊಂಡಿದ್ರಿ, ಅಕ್ಕ ನನ್ನ ಕೈ ಕರ್ಗೈತ್ವೆ ಅಂತ ಹಾಕೊಂಡು ಹೇಳ್ದ ಅದಿತಿ ಪ್ರಭುದೇವ್ಗೆ, ನಿನ್ನ ಮನಸ್ಸು ಚಲೋ ಆಯ್ತು ಬೆಳ್ಳಗಿದೆ ಅಂತಂದ್ರು. ಆ ಮಾತು ಸರ್, ಅದಕ್ಕೆ ನೀವು ಹಾಕಿದ್ರಿ ಸ್ಟೇಟಸ್. ಅದು ತುಂಬ ಖುಷಿ ಆಯಿತು. ಅದನ್ನು ಮಾತ್ರ ಕಟ್ ಮಾಡಿ ಹಾಕ್ತೆ ಅಂದರೆ ತುಂಬ ಟಚ್ ಆಯಿತು ಅದು. ಅದಿತಿ ಪ್ರಭುದೇವ್ ಅವ್ರ ಸಿಂಪ್ಲಿಸಿಟಿ ನೋಡಿ, ಎಷ್ಟು ಡೌನ್ ಟು ಅರ್ಥ. ಅವ್ರು ತುಂಬ ಗ್ರೇಟ್ ಅವ್ರು ನಿಜವಾಗ್ಲೂ. ಅವನ ಬಗ್ಗೆ ಅಷ್ಟು ಕಾಳಜಿ ಇಟ್ಕೊಂಡು ಒಳಗೆ ಬಂದು ಅವನು ಅದನ್ನೇನೋ ಹೇಳ್ತಾನೆ, ಅದಕ್ಕೊಂದು ಕೌಂಟ್ರ್ ಕೊಡ್ತಾರೆ, ಅದು ಟಚ್ ಆಗುತ್ತಲ್ಲ, ಅದು ತುಂಬ ಖುಷಿ ಆಯಿತು. ಆಮೇಲೆ ಅದನ್ನ ಬಿಡಿ, ನನಗೆ ನಿನ್ನೆ ಎಪಿಸೋಡ್ ನೋಡ್ಬೇಕಾದ್ರೆ ಅದೇ ಶೋದು ಅನುಪಮ ಗೌಡ ಅವರು ಅಲ್ಲಿ ಬಂದಾಗ ಅನು ಅಕ್ಕ ಅನ್ನೋಕೆ ಹೋಗ್ತಾನೆ, ನೀ ಅನು ಅಂತ. ಅವಾಗ ಎಷ್ಟು ನಾಚ್ಕೊಂಡು ಅನು ಅವರೇ, ಹೌದು, ಅವ್ನು ಅಕ್ಕ ಅನ್ನೋಕ್ಕೆ ಹೋಗ್ತಾನೆ, ಅವರೇ ಅದನ್ನು ಅಡ್ಡ ಬಂದು ಅನೋರೇ ಅಂತಾನೆ. ಎಲ್ಲರೂ ನಗ್ಬಿಡ್ತಾರೆ. ಅವಾಗ ಅವ್ನಿಗೂ ನಗು ಬಂದುಬಿಡುತ್ತೆ ಪಾಪ. ಆ ಥರ ಎಲ್ಲ ಯಾವತ್ತೂ ಮಾತಾಡಿಲ್ಲ ಯಾರ ಬಗ್ಗೆನೂ, ಅವನು ಯಾರ ಜೊತೆನೂ ಆ ಥರ ಮಾತಾಡಿಲ್ಲ. ಅವರೇ ಹೇಳ್ಸ್ಕೊಂಡಿದ್ದು ಅನುಪಮ ಅವರು. ಹೌದು, ಅವರೇ ಹೇಳ್ಸ್ಕೊಂಡ್ರು, 2 ಸಲ ಹೇಳ್ಸ್ಕೊಂಡ್ರು. ಮತ್ತು ಮನೇಲಿ ಒಂದಷ್ಟು ಕಾಮಿಡಿಗಳೆಲ್ಲ ಮಾಡಿದೆಲ್ಲ ಅವ್ರ ಜೊತೆ ತುಂಬಾ ಗೊತ್ತಲ್ಲ, ಮನೆಯಲ್ಲಿ ಇವನು ಹೆಂಗಿರ್ತಾರೋ ಅವಳ ಜೊತೆ ಅಷ್ಟೊಂದು ಕಿರಿಕ್ಗಳು ಗಲಾಟೆಗಳೆಲ್ಲ ಮಾಡಿರೋ ಮನೆಗೆ ಬಂದಾಗ. ಹೌದು.